ಉಳವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವಿಜೃಂಭಣೆಯಿಂದ ಜಯಂತ್ಯೋತ್ಸವ. ಉಳವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ತಾಲೂಕಾ ಸಮಿತಿ, ಜೋಯಿಡಾ ಹಾಗೂ ಶ್ರೀ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ, ಉಳವಿ ಹಾಗೂ ಬಸವಧಾಮ ಶಿವಪುರ ಇವರ ಸಹಯೋಗದಲ್ಲಿ ಶ್ರೀ ಕ್ಷೇತ್ರ ಉಳವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಪ್ರಾರಂಭದಲ್ಲಿ ಶ್ರೀ ಚನ್ನಬಸವೇಶ್ವರ ದೇವಾಲಯದ ಮುಖ್ಯದ್ವಾರದಿಂದ ಮುಖ್ಯ ವೇದಿಕೆಯವರೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಗೆ ಶ್ರೀ ಶಶಿಕಾಂತ ಕಾಂಬಳೆ ಅಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ಜೋಯಿಡಾ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು. ಮೆರವಣಿಗೆಯುದ್ದಕ್ಕೂ ಜನರು ಸಾಗರೋಪಾದಿಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವರ ಉದ್ಘೋಷಗಳನ್ನು ಮೊಳಗಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಶ್ರೀ ಶಂಕರಯ್ಯ ಎಂಕಲ್ಮಠ ಪ್ರಧಾನ ಅರ್ಚಕರು, ಶ್ರೀ ಚನ್ನಬಸವೇಶ್ವರ ದೇವಸ್ಥಾನ ಹಾಗೂ ಶ್ರೀ ಚನ್ನಬಸವಾನಂದ ಸ್ವಾಮೀಜಿ ಬಸವಧಾಮ ಶಿವಪುರ ಇವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಂಜುನಾಥ ಮೊಕಾಶಿ ನಿಕಟಪೂರ್ವ ಅಧ್ಯಕ್ಷರು ಗ್ರಾಮ ಪಂಚಾಯತ ಉಳವಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮವು ಉಳವಿ ಪ್ರಾಥಮಿಕ ಶಾಲೆಯ ಮಕ್ಕಳ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ದಲಿತ ಸಾಹಿತ್ಯ ಪರಿಷತ್ ಜೋಯಿಡಾ ಖಜಾಂಚಿಯಾದ ಶ್ರೀ ಪ್ರಸನ್ನ ಎನ್ ಅವರು ಎಲ್ಲಾ ಗಣ್ಯರು ಹಾಗೂ ಅತಿಥಿಗಳನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಿದರು. ನಂತರದಲ್ಲಿ ದೀಪ ಬೆಳಗುವುದರೊಂದಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇದಿಕೆಯ ಎಲ್ಲಾ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮುಂದುವರಿದು ಉಳವಿ ಶಾಲೆಯ ವಿದ್ಯಾರ್ಥಿ ಕುಮಾರ ಪ್ರಜ್ವಲ್ ಮೋಹನ ಹರಿಜನ ಅವರು ಅಂಬೇಡ್ಕರ್ ಅವರ ಕುರಿತು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಂತರದಲ್ಲಿ ಜೋಯಿಡಾದ ಐಶ್ವರ್ಯ ಹಳದನಕರ್ ಅವರು ನೆರೆದ ಎಲ್ಲರಿಗೂ ಭೀಮಗರ್ಜನೆಯನ್ನು ಮೊಳಗಿಸಿದರು. ತದನಂತರದಲ್ಲಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಶ್ರೀ ಭೀಮಶಂಕರ ಹರಿಜನ ಅಧ್ಯಕ್ಷರು, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಇವರು ತಮ್ಮ ಉಪನ್ಯಾಸದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಶಿಕ್ಷಣ ಸಾಧನೆಯನ್ನು ವಿವರಿಸಿದರು. ಪ್ರಪಂಚದಾದ್ಯಂತ 193 ದೇಶಗಳು ಅವರ ಪರಿನಿರ್ವಾಣ ದಿನವೆಂದು ಶೋಕಾಚರಣೆಯನ್ನು ಆಚರಿಸಿದ್ದವು ಎಂದು ತಿಳಿಸಿದರು. ದೀನ ದಲಿತರ ಅಭಿವೃದ್ಧಿಗಾಗಿ ಸಂವಿಧಾನ ರಚನೆ ಮಾಡಿದರು ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಶ್ರೀ ರಾಜು ಎಂ ತಳವಾರ ಅವರು ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಬೇಕಾದರೆ ದೀನ ದಲಿತರ ಕೈಯಲ್ಲಿ ಅಧಿಕಾರವಿದ್ದಾಗ ಮಾತ್ರ ಸಾಧ್ಯ. ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿ ಭಾರತೀಯನ ಬದುಕಿಗೆ ಆಧಾರವಾಗಿದೆ ಎಂದು ತಿಳಿಸಿದರು. ವಿದ್ಯಾವಂತರಿಂದಲೇ ಅಂಬೇಡ್ಕರ್ ಅವರಿಗೆ ಮೋಸವಾಗಿದೆ, ಅಂತಹ ವಿದ್ಯಾವಂತರಿಂದ ನಾಡ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಹೇಳಿದರು. ಶ್ರೀ ಗೋಪಾಲ್ ಭಟ್ ಅವರು ಮಾತನಾಡಿ ಅಂಬೇಡ್ಕರ್ ಅವರ ಜಯಂತಿ ಉಳವಿ ಕ್ಷೇತ್ರದಲ್ಲಿ ನಡೆದಿರುವುದು ನಮ್ಮೆಲ್ಲರಿಗೂ ಖುಷಿ ನೀಡಿದೆ ಎಂದರು. ಪ್ರತಿಯೊಬ್ಬರೂ ವಿದ್ಯಾವಂತರಾದಾಗ ಮಾತ್ರ ಅಂಬೇಡ್ಕರ್ ತತ್ವಗಳಿಗೆ ಬೆಲೆ ನೀಡಿದಂತೆ ಆಗುತ್ತದೆ ಎಂದು ನುಡಿದರು. ಶ್ರೀಕಾಂತ್ ಚಲವಾದಿ ಮಾತನಾಡಿ ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಗಳನ್ನೇ ನಮ್ಮ ಜೀವನದಲ್ಲಿ ಮೂಲಮಂತ್ರಗಳನ್ನಾಗಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಂತರದಲ್ಲಿ ಶ್ರೀ ಮಂಜುನಾಥ ಮೊಕಾಶಿ ಮಾತನಾಡಿ ಅಂಬೇಡ್ಕರ್ ಅವರು ಕಂಡ ಕನಸುಗಳು ನನಸಾಗಬೇಕಾದರೆ ಎಲ್ಲ ವರ್ಗದವರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಶಂಕರಯ್ಯ ಎಂಕಲ್ಮಠ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಎಲ್ಲಾ ಮನುಜರು ಒಂದೇ, ಜಾತಿ ಧರ್ಮಭೇದ ಯಾವುದೂ ಇಲ್ಲ, ಮಾನವ ಧರ್ಮವೇ ಶ್ರೇಷ್ಠ ಎಂದು ಹೇಳಿದರು. ಬೇಡುವುದಕ್ಕಿಂತ ನೀಡುವ ಶಕ್ತಿ ಪಡೆಯಿರಿ ಎಂದು ಆಶಿಸಿದರು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಪ್ರತಿ ಮಗುವಿನಲ್ಲೂ ಬಿತ್ತಬೇಕೆಂದು ತಿಳಿಸಿದರು. ಕೊನೆಯದಾಗಿ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಗಳು ಮಾತನಾಡಿ ಅಂಬೇಡ್ಕರ್ ಅವರನ್ನು ಕೆಲವರಿಗೆ ಸೀಮಿತಗೊಳಿಸದೆ ಎಲ್ಲರೂ ಅವರ ತತ್ವಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. ಸರ್ವವ್ಯಾಪಿಯಾಗಿ ಅವರ ತತ್ವಗಳು ಜಾರಿಯಾಗಬೇಕೆಂದು ಆಶೀರ್ವಚಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜು ಎಂ ತಳವಾರ, ಶ್ರೀ ವಿನೋದ ಹರಿಜನ, ಶ್ರೀ ತಾತೋಬ ಹರಿಜನ, ಶ್ರೀ ಮೋಹನ ಹರಿಜನ, ಶ್ರೀಕಾಂತ ಚಲವಾದಿ, ಶ್ರೀ ರಾಜೇಂದ್ರ ಹರಿಜನ, ಶ್ರೀ ದೇವಾನಂದ ಕಾಂಬಳೆ, ಶ್ರೀ ಹನುಮಂತಪ್ಪ ಹರಿಜನ, ಶ್ರೀ ಪ್ರಶಾಂತ್ ನಾಯರ, ಶ್ರೀ ಗೋಪಾಲ ಭಟ್, ಶ್ರೀ ಪ್ರಕಾಶ ಹರಿಜನ, ಶ್ರೀ ಮದನಗೌಡ, ಶ್ರೀ ಚಂದ್ರಕಾಂತ, ಶ್ರೀ ಸುರೇಶ್ ಕಾಂಬಳೆ ಅವರು ಭಾಗವಹಿಸಿದ್ದರು. ಶ್ರೀ ಭಾಸ್ಕರ ಗಾಂವ್ಕರ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಶ್ರೀ ಫಕೀರಪ್ಪ ಎಸ್.ಬಿ. ಅವರು ವಂದಿಸಿದರು.